ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಒಂದು 10 ಲಕ್ಷದ ಒಳಗಡೆ ಏನಾದರೂ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಾರ್ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಅಂದರೆ, ಸೊ ಈ ವಿಡಿಯೋ ನಿಮಗೋಸ್ಕರನೇ ಮಾಡಲಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಟಾಪ್ 5 ಅಂಡರ್ 10 ಲ್ಯಾಕ್ ರುಪೀಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಾರ್ ಯಾವ್ದ್ಯಾವ್ದಿದೆ ಅಂತ ನಿಮಗೆ ಈ ವಿಡಿಯೋದರ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಒಂದು ಚಿಕ್ಕ ಕ್ವಶನ್ ನಿಮಗೆಲ್ಲ, ಸೊ ಯಾರ್ಯಾರಿಗೆ ಆಟೋಮೆಟಿಕ್ ಕಾರ್ ಅಂದರೆ ತುಂಬ ಇಷ್ಟ, ಸೊ ಯಾರ್ಯಾರಿಗೆ ಇಷ್ಟ ಇದೆ ಅಂತ ಸೊ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ತುಂಬ ಜನರಿಗೆ ಟ್ರಾಫಿಕಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಟೋಮೆಟಿಕ್ ಕಾರ್. ಲಾಂಗಲ್ಲಿ ಸ್ವಲ್ಪ ಬೋರ್ ಅನಿಸ್ಬೋದು, ಬಟ್ ಟ್ರಾಫಿಕಲ್ಲಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಟೋಮೆಟಿಕ್ ಕಾರ್. ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ ಸೊ ಪ್ಲೀಸ್ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಆನಂತರ ಈ ಕಾರ್ಸ್ ನಾನು ಯಾವುದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಅದರ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಎಲ್ಲ ಬ್ಯಾಂಗ್ಳೂರ್ದಾಗಿರುತ್ತೆ. ಸೊ ಯಾಕಂದರೆ ನಮ್ಮ ವ್ಯೂವರ್ಸ್ ಎಲ್ಲ ಕರ್ನಾಟಕದವ್ರು ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಪರ್ಟಿಕ್ಯುಲರಾಗಿ ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿನ ಪ್ರೈಸ್ ಲಿಸ್ಟನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಯಾರ್ಯಾರು ನ್ಯೂ ಮೆಂಬರ್ಸ್ ಆಗಿ ಬಂದಿದ್ದೀರಾ, ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. 5ನೇ ಸ್ಥಾನದಲ್ಲಿದೆ ಹಿಯೊಂಡೈ ಗ್ರ್ಯಾಂಡ್ i10 ನಿಯೋಸ್. ಇದು ಒಂದು ಹ್ಯಾಚ್ ಬ್ಯಾಕ್ ಕಾರ್ ಆಗಿದ್ದು, ಇದು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಸಿಗುತ್ತೆ. ಈ ಗಾಡಿಯಲ್ಲಿ ನಿಮಗೆ 2 ಟೈಪ್ ಫ್ಯೂಲ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, 2 ಫ್ಯೂಲ್ ಟೈಪ್ ಆಪ್ಷನಲ್ಲಿ ಕೂಡ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ 1.2 ಲೀಟರ್ ಇಂಜನ್ ಜೊತೆಗೆ ಸಿಗ್ತಾ ಇರುವಂಥ ಕಾರ್ ಇದು. ಇದರ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ತುಂಬ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಶಾರ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಆಗಿರ್ಬೋದು, EBD ಆಗಿರ್ಬೋದು, ಆನಂತರದಲ್ಲಿ ಪವರ್ ವಿಂಡೋಸ್ ಆಗಿರ್ಬೋದು, ಆನಂತರ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ಈ ಕಾರಿನ ಬೆಂಗಳೂರಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಈ ಕಾರ್ ನಿಮಗೆ 5,23,000ದಿಂದ ಹಿಡಿದು 8,45,000ವರೆಗೆ ಸಿಗುತ್ತೆ. ಸೊ ಹಾಗೆ 4ನೇ ಸ್ಥಾನದಲ್ಲಿ ಬರುವಂಥ ಕಾರ್ ಅಂದರೆ ಹಿಯೊಂಡೈ i20. ಇದು ಕೂಡ ಸದ್ಯದಲ್ಲಿ ಈ ಕಾರಿಗೆ ಫೇಸ್ ಲಿಫ್ಟ್ ವರ್ಷನನ್ನು ಸಿಕ್ಕಿದೆ. ಇದು ನಿಮಗೆ ಎಲ್ಲ 1.2 ಲೀಟರ್ ಕಪ್ಪ ಪೆಟ್ರೋಲ್ ಇಂಜನ್ ಜೊತೆಗೆ ಸಿಗುವಂಥ ಕಾರ್ ಇದು. ಇದರಲ್ಲಿ ನಿಮಗೆ ಡೀಸೆಲ್ ಫ್ಯೂಲಲ್ಲಿ ಯಾವುದೇ ಥರದ ಕಾರ್ ಸಿಗಲ್ಲ. ಎಲ್ಲ ನಿಮಗೆ 1.2 ಲೀಟರ್ ಕಪ್ಪ ಪೆಟ್ರೋಲ್ ಇಂಜನ್ ಜೊತೆಗೆ ಬರುವಂಥ ಕಾರ್ ಇದು. ಸೊ ಹಾಗೆ ಇದರಲ್ಲಿ ನಿಮಗೆ DCT ಅಂದರೆ ಡುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುವಂಥ ಕಾರ್. ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲೇ ತುಂಬ ಟೈಪ್ ಟ್ರಾನ್ಸ್ಮಿಷನ್ ಇರುತ್ತೆ. ಸೊ ಇದರಲ್ಲಿ DCT ಡುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಜೊತೆಗೆ ಸಿಗ್ತಾ ಇದೆ ನಿಮಗೆ ಈ ಕಾರ್. ಇದರಲ್ಲೂ ಕೂಡ ನಿಮಗೆ ತುಂಬ ಫೀಚರ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಫೀಚರ್ಸ್ ಎಲ್ಲ ಬಗ್ಗೆ ಮಾತಾಡೋದಾದರೆ, ನಿಮಗೆ ಪರ್ಟಿಕ್ಯುಲರ್ ಒಂದೊಂದು ಕಾರಿನ ವಿಡಿಯೋ ಮಾಡ್ತೀವಿ ಅಲ್ಲ, ಆವಾಗ ಫೀಚರ್ಸ್ ಬಗ್ಗೆ ತಿಳಿಸ್ಬೋದು. ಇದರಲ್ಲಿ ನಾವು ಹೇಳೋಕ್ಕೋದ್ರೆ ತುಂಬ ದೊಡ್ಡದಾಗತ್ತೆ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಶಾರ್ಟಲ್ಲಿ ಇಡ್ತಾ ಇದ್ದೀನಿ. ಓಕೆ. ಸೊ ಹಾಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ ಬೆಂಗಳೂರಲ್ಲಿ 6,85,000ದಿಂದ ಹಿಡಿದು 11,34,000ವರೆಗೆ ಸಿಗುತ್ತೆ. 3ನೇ ಸ್ಥಾನದಲ್ಲಿ ಬರ್ತಾ ಇದೆ ಮಾರುತಿ ಸುಜುಕಿ ಬಲೆನೋ. ಇದು ಕೂಡ ಒಂದು ಟಾಪ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂಥ ಕಾರ್ ಇದು. ಇದು ಒಂದು ಮಾರುತಿಯವರ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಕಾರ್ ಅಂತಲೇ ಹೇಳ್ಬೋದು. ಇದು ನಿಮಗೆ CVT ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ. ಇದರಲ್ಲಿ ನಿಮಗೆ ಟಾಪ್ ಫೀಚರ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಹಾಗೆ ಈ ಕಾರ್ ಕೂಡ ನಿಮಗೆ ಓನ್ಲಿ ಪೆಟ್ರೋಲ್ ಇಂಜನ್ ಅಷ್ಟೇ ಆಫರ್ ಮಾಡ್ತಾರೆ ಇವರು. ಸೊ ಹಾಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಮ್ಮ ಬೆಂಗಳೂರಲ್ಲಿ 5 ಲಕ್ಷದಿಂದ ಹಿಡಿದು 9 ಲಕ್ಷದವರೆಗೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಹಾಗೆ 2ನೇ ಸ್ಥಾನದಲ್ಲಿ ಬರ್ತಾ ಇದೆ ನಿಸಾನ್ ಮ್ಯಾಗ್ನೈಟ್. ಇದು ಕೂಡ ಸದ್ಯದಲ್ಲಿ ಬಿಡುಗಡೆ ಆಗಿರುವಂಥ ಒಂದು ಹೊಸ ಕಾರ್. ಇದು ನಿಮಗೆ 20 ವೇರಿಯಂಟಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಈ ಗಾಡಿ ಕೂಡ ನಿಮಗೆ ಟಾಪ್ ಫೀಚರ್ಸ್ ಎಲ್ಲ ಹೊಂದಿರುವಂಥ ಕಾರ್ ಇದು. ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಆನಂತರ ಬೂಟ್ ಸ್ಪೇಸ್ ಆಗಿರ್ಬೋದು, ಕಂಫರ್ಟೇಬಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಸಿಗ್ತಾ ಇರುವಂಥದ್ದು ಕಾರು. ಇದು ಓನ್ಲಿ ನಿಮಗೆ ಪೆಟ್ರೋಲ್ ಇಂಜನಲ್ಲಿ ಅಷ್ಟೇ ಸಿಗ್ತಾ ಇದೆ. ಸೊ CVT ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ. ಹಾಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಬೆಂಗಳೂರಲ್ಲಿ ನಿಮಗೆ 5,59,000ದಿಂದ ಸ್ಟಾರ್ಟ್ ಆಗಿ 10 ಲಕ್ಷದವರೆಗೆ ನಿಮಗೆ ಸಿಗುತ್ತೆ. ಸೊ ಹಾಗೆ ಇವತ್ತಿನ ಟಾಪ್ 5ಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುವಂಥ ಕಾರ್ ಯಾವುದೆಂದರೆ ರೆನಾಲ್ಟ್
ಕೈಗರ್. ಇದು ಕೂಡ ಒಂದು ನ್ಯೂಲಿ ಲಾಂಚ್ ಆಗಿರುವಂಥ ಹೊಸ ಕಾರ್. ಇದರಲ್ಲಿ ನಿಮಗೆ 2 ಥರದ ಇಂಜನ್ ಆಪ್ಷನ್ ಸಿಗ್ತಾ ಇದೆ. 1 ಲೀಟರ್ ಎನರ್ಜಿ ಇಂಜನ್ ಮತ್ತು 1 ಲೀಟರ್ ಟರ್ಬೋ ಇಂಜನ್ ಜೊತೆಗೆ ಬರುತ್ತೆ ಇದು. ಇದರಲ್ಲಿ ಫೀಚರ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಆಗಿರ್ಬೋದು, ಆನಂತರ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಮಿನಿ SUV ಇದು. ಸೊ ಹಾಗೆ ಇದರಲ್ಲಿ ನಿಮಗೆ EMT ಟ್ರಾನ್ಸ್ಮಿಷನ್ ಕೂಡ ಅವೈಲೇಬಲ್ ಇದೆ, CVT ಟ್ರಾನ್ಸ್ಮಿಷನ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ಇದರ ಬೆಂಗಳೂರಲ್ಲಿ ಶೋರೂಮ್ ಪ್ರೈಸ್ ಬಂದುಬಿಟ್ಟು 5,45,000ದಿಂದ ಹಿಡಿದು 9,71,000ವರೆಗೆ ಸಿಗ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ವರಿ, ಡ್ರೈವ್ ಹ್ಯಾಪಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.